ಆಮೇಲೆ ಈಗ ಮೈಸೂರು ರಿಂಗ್ ರೋಡಿಗೆ ಬಂಡಿಪಾಳ್ಯ ದಾಟಿದ್ರೇನೆ ಇಲ್ಲಿಂದ ಬಂಡಿಪಾಳ್ಯದಿಂದ ಇನ್ಕಾಲ್ ಹೋಗೋ ಹೊತ್ತಿಗೆ ಒಂದು 3-4 ಕಡೆ ಟ್ರಾಫಿಕ್ ಅವ್ರು ಇದ್ದೇ ಇರ್ತಾರೆ. ನಾವು ಕರೆಕ್ಟ್ ಆದ್ರೆ ಇದ್ರು ಸೀಟ್ ಬೆಲ್ಟ್ ಇದ್ರೆ ಬಿಡ್ತಾರೆ, ಒಬ್ಬೊಬ್ರು ಬಿಡಲ್ಲ. ಏನಾದ್ರೂ ಎಂಟ್ರಿ ಕೊಟ್ಟು ಹೋಗಪ್ಪ ಅಂತ ಹೇಳ್ತಾರೆ. ಈಗಿನವರೆಲ್ಲ ಹುಡುಗರು ಮಾಡ್ತಾರೆ ಗಾಡಿ, ಏನು ಮಾಡ್ತಾರೆ 100% ಲೋನ್ ತಗೊಂಡು ಗಾಡಿ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ ಅದು ಗೊತ್ತಿರಲ್ಲ, ಇಲ್ಲ ಕೆಲಸ ಮಾಡಿರಲ್ಲ. ಈ ಟ್ರಾನ್ಸ್ಪೋರ್ಟ್ ಅವ್ರು ಹೇಳಿದ್ರೆ ಬಾಡಿಗೆ ಹೋಗ್ತಾರೆ, 6-7 ತಿಂಗಳು ಗಾಡಿ ಮೇಂಟೈನ್ ಮಾಡ್ತಾರೆ, ಫೈನಾನ್ಸ್ಗೆ ಬಿಟ್ಟು ಬಿಡ್ತಾರೆ. ನಾವಂದ್ರೆ ಆ ಥರ ಅಲ್ಲ, ಇದನ್ನೇ ನಂಬಿ ಬಂದಿರೋರು. ಇದು ಬಿಟ್ಟರೆ ನಮಗೆ ಬೇರೆ ಉದ್ಯೋಗ ಇಲ್ಲ. ಬೇಜಾರನ್ನೇ ನಾನು ಗಾಡಿ ಕೊಟ್ಟು ಬಿಟ್ಟೆ. 10 ಲಕ್ಷ ರೂಪಾಯಿ ನಮಗೆ ಲಾಸ್ ಆ ಗಾಡಿಯಲ್ಲಿ. 3 ದಿವಸ ಪುಕ್ಸೇಡ ದುಡ್ದಿರೋದು ನಾನು. ಅದು ವರ್ಷಕ್ಕೆ ನಮಗೆ ರೆಡಿ ಮಾಡಿ ಇಡೋಕ್ಕಾಗಲ್ಲ, ತಿರ್ಗಾ ಸಾಲ ತಗೊಳ್ಳೋದು ಅವ್ರಿಗೆ ಕೊಡೋದು, ಇದೇ ಮಾಡ್ತಾ ಇರೋದು. ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಮೊಹಮ್ಮದ್ ಗೌಸ್ ಅಂತ. ಯಾವ ಊರು ಸರ್ ನಿಮ್ಮದು? ನಂದು ಮಂಗಳೂರು ಹತ್ರ ಪುತ್ತೂರು. ಎಷ್ಟು ವರ್ಷ ಆಯ್ತು ಸರ್ ನೀವು ಡ್ರೈವಿಂಗ್ ಫೀಲ್ಡಿಗೆ ಬಂದು? ನಾನು ಡ್ರೈವಿಂಗ್ ಫೀಲ್ಡ್ ಬಂದು ಹೆಚ್ಚು ಕಮ್ಮಿ ಒಂದು 25 ವರ್ಷ ಆಯಿತು. ನಮಗೀಗ 44 ವರ್ಷ ಏಜ್ ಆಯಿತು. 7ನೇ ಕ್ಲಾಸ್ ಓದಿದ್ದೀನಿ. ಹಾಂ. ಆಮೇಲೆ ಇದಕ್ಕೇನೆ ಬಂದಿರೋದು. ಹೇಗೆ ಸರ್ ಡ್ರೈವಿಂಗ್ ಕಲ್ತಿದ್ದೆ ನೀವು? ಡ್ರೈವಿಂಗ್ ಅಂದರೆ ಆ ಟೈಮಲ್ಲಿ ನಾನು ಭಾಳ ಕಷ್ಟ ಬಂದಿದ್ದೀನಿ. ಈಗ ಥರ ಅಲ್ಲ, 4-5 ವರ್ಷ ಕ್ಲೀನರ್ ಕೆಲಸ ಮಾಡಿ ಕಲ್ತಿರೋದು ನಾನು ಈ ಡಿಪಾರ್ಟ್ಮೆಂಟು. ಈಗ ನೀವು ಡ್ರೈವಿಂಗ್ ಫೀಲ್ಡಿಗೆ ಬಂದಮೇಲೆ ಯಾವ್ಯಾವ ರೂಟ್ ಹೋಗಿದ್ದೀರಾ? ಡ್ರೈವಿಂಗ್ ಫೀಲ್ಡ್ ಬಂದ ಮೇಲೆ ನಾನು ಹೈಯೆಸ್ಟ್ ಮೈಸೂರು ಎಲ್ಲ ಕಡೆ ಹೋಗಿದ್ದೀನಿ. ತಮಿಳ್ನಾಡು, ಕೇರಳ, ಮಹಾರಾಷ್ಟ್ರ, ಆಂಧ್ರ, ಈ ಕಲ್ಕತ್ತಾ ಸೈಡ್ ಹೋಗಿದ್ದೀನಿ. ಎಲ್ಲ ಕಡೆ ಹೋಗಿದ್ದೀನಿ ನಾನು. ಈಗ ನಿಮ್ಮ ಗಾಡಿ ಯಾವ ಲೋಡ್ ಹೊಡೆಯುತ್ತೆ ಸರ್? ಈಗ ನಮ್ಮ ಗಾಡಿ ಅಂದರೆ ಇದು ಟ್ರಾನ್ಸ್ಪೋರ್ಟ್ ಬಜಾರ್ ಹೊಡಿತಾ ಇದ್ದೀನಿ. ಟ್ರಾನ್ಸ್ಪೋರ್ಟಲ್ಲಿ ಡೈರೆಕ್ಟ್ ಯಾವುದಿಲ್ಲ ನಮ್ಮದು, ಡೈರೆಕ್ಟ್ ಇದು ಟ್ರಾನ್ಸ್ಪೋರ್ಟ್ ಮುಖಾಂತರ ಹೊಡಿತಾ ಇರ್ತೀನಿ ನಾನು. ಹಾಂ. ಈಗ ನಾನು ಈ ತುಮಕೂರು ಹೋಗಿದ್ದೆ. ತುಮಕೂರಿಂದ ಯಡಿಯೂರಿಂದ ಕಲ್ಲಂಗಲ್ ಲೋಡ್ ಮಾಡ್ಕೊಂಡು ಮೈಸೂರು ಬಂದೆ. ನಿನ್ನೊಂದು ದಿವಸ ಎಲ್ಲ ವರ್ಕ್ಶಾಪಲ್ಲಿ ಕೆಲಸ ಮಾಡಿದೆ. ಒಂದು 20,000 ರೂಪಾಯಿ ಆಯಿತು. ಈಗ ಲೋಡಿ ಕಾಯ್ತಾ ಇದ್ದೀನಿ ಇಲ್ಲಿ. ಏನಾಗಿತ್ತು ಸರ್ ಗಾಡಿ ನೆನ್ನೆ? ಗಾಡಿ ಅಂದರೆ ಸ್ವಲ್ಪ ಹೀಟ್ ಆಗ್ತಾ ಇತ್ತು. ಆಮೇಲೆ ಇಂಜಿನ್ ಆಯಿಲ್ ಚೇಂಜ್ ಮಾಡೋಕ್ಕಿತ್ತು. ಅದೆಲ್ಲ ಮಾಡಿಸ್ಕೊಂಡು ಈಗ ರೇಡಿಯೇಟ್ರು ಲೀಕೇಜ್ ಅಂತ ಹೇಳಿ ಹೊಸ್ತು ಹಾಕಿದ್ದೀನಿ. 18,000 ಅಲ್ಲಿ ಬಿಲ್ ಆಯಿತು. ರೇಡಿಯೇಟ್ರಿಗೆ 18,000? ರೇಡಿಯೇಟ್ರು, ಇಂಜಿನ್ ಆಯಿಲು, ಆಮೇಲೆ ಇದು ಇಕ್ಕೋದೆಲ್ಲ ಕೆಲಸ ಮಾಡಿಸಿದ್ದೀನಿ ಅಲ್ಲಿ. ಸರ್, ಈಗ ನೀವು ಓಡಿಸ್ತಾ ಇರೋದು ಸ್ವಂತ ಗಾಡಿನ ಹೇಗೆ ಸರ್ ಇದು? ನಮ್ಮದು ಸ್ವಂತ ಗಾಡಿ ಸರ್ ಇದು. ಯಾವಾಗ ತೊಗೊಂಡಿದ್ದು ಸರ್ ನೀವು? ನಾವಂದ್ರೆ ಈ ಗಾಡಿಗೆ ತಗೊಂಡು ಒಂದು ಹೆಚ್ಚು ಕಮ್ಮಿ 2-2 ತಿಂಗಳಾಯಿತು. ಇದಕ್ಕಿಂತ ಮುಂಚೆ BS6 ಇತ್ತು ನನ್ನ ಹತ್ರ. ನನಗೆ ಆ BS6 ಮೇಂಟೈನ್ ಮಾಡೋಕೆ ಆಗ್ತಾ ಇಲ್ಲ ಇತ್ತು. ಬರೀ ಪ್ರಾಬ್ಲಮ್, ಸಿಗ್ನಲ್ ಬರೋದು, ಡೆಫ್ ಹಾಕೋದು, ಬರೀ ತಿಂಗಳಿಗೆ EMI ಕಟ್ಟೋದು, ದುಡಿಯೋದು ಅದಕ್ಕೆ ಹಾಕೋದು. ನಾವು ಗಾಡಿ ತಗೊಳ್ಬೇಕಾದ್ರೆ ಹೆಚ್ಚು ಕಮ್ಮಿ ನಮಗೆ 24 ಲಕ್ಷ ಆಗಿದೆ ರೋಡಿಗೆ ಇಳಿಬೇಕಾದ್ರೆ. ಈಗ 3 ವರ್ಷ ಕಳೆದು ಕೊಡಬೇಕಾದ್ರೆ 12 ಲಕ್ಷ ಕೇಳ್ತಾವ್ರೆ. ಹಂಗೆ ಅದು ಕೊಟ್ಟುಬಿಟ್ಟು ಈಗ ಇದು ತೊಗೊಂಡಿದ್ದೀನಿ ನಾನು ಗಾಡಿ. ಈಗ ತಗೊಂಡು 2.5 ತಿಂಗಳಾಯಿತು. ಎಷ್ಟು ಕೊಟ್ಟು ತೊಗೊಂಡ್ರಿ ಸರ್ ಇದನ್ನು? ನನಗೆ ಈಗ ಆಗ ತಗೊಂಡು ಈಗೆಲ್ಲ ರೆಡಿ ಮಾಡೋತ್ತಿಗೆ 12.5 ಲಕ್ಷ ಆಯಿತು. ಈಗ ಇದು ಸ್ವಲ್ಪ ಹಳೆ ಗಾಡಿ, BS4 ಗಾಡಿ ಇದು. ಸಣ್ಣ ಪುಟ್ಟ ಕೆಲಸಗಳು ಇದ್ದೇ ಇರ್ತದೆ, ಅದರಲ್ಲಿ ಈಗ ರೆಡಿ ಮಾಡ್ತಾ ಇದ್ದೀನಿ. ಈಗ ನಿಮ್ಮ BS6 ಏನು ಪ್ರಾಬ್ಲಮ್ ಆಗ್ತಾಯಿತ್ತು ಸರ್ ಜಾಸ್ತಿ? ಅದು BS6 ಅಂದರೆ ನೋಡಿ, ಅದು ಡೆಫ್ ಹಾಕಬೇಕು. ಡೆಫ್ ಹಾಕಿದರೆ ಏನು ಸ್ವಲ್ಪ ಚೇಂಜ್ ಆದರೂ ಸಿಗ್ನಲ್ ಬರ್ತದೆ. ಈ ಸಿಗ್ನಲ್ ಬಂದರೆ ಗಾಡಿ ರೋಡಲ್ಲಿ ನಿಂತ್ಕೊಳ್ತದೆ. ನಾವು ಯಾವ ಊರಿಗೆ ಹೋಗ್ತದೆ ಪರಿಚಯ ಇರಲ್ಲ. 1 ಗಂಟೆ ಕೆಲಸ 3 ದಿವಸ ಮಾಡ್ತಾರೆ. ಟೈಮಿಂಗ್ಸಿಗೆ ಲೋಡ್ ಮಾಡ್ಕೊಂಡು ಹೋಗ್ತೀವಿ ಅಂತ. ಟೈಮಿಂಗ್ಸ್ ಲೋಡ್ ಮಾಡ್ಕೊಂಡು ಹೋದರೆ ಈ ಥರ ಸಿಗ್ನಲ್ ಬಂದು ರೋಡಲ್ಲಿ ನಿಂತ್ಕೊಂಡ್ರೆ ಅವ್ರು ಏನು ಮಾಡ್ತಾರೆ ಗೊತ್ತಾ, ಬಾಡಿಗೆ ಪೂರ್ತಿ ಕಟ್ ಮಾಡ್ತಾರೆ. ನಾವೊಂದು 50,000 ಈ ಥರ ಹೋಗೋದಾದರೆ 10-15 ಸಾವಿರ ಬಾಡಿಗೆನೇ ಕಟ್ ಮಾಡ್ತಾರೆ. ಭಾರಿ ಬೇಜಾರು ಅಂದರೆ ಭಾರಿ ಅನುಭವಿಸ್ಕೊಂಡೆ ನಾನು. ಆಮೇಲೆ 3 ವರ್ಷ ಈಗ ಕಳೆದು ಗಾಡಿ ಕೊಟ್ಟಿದ್ದೀನಿ. ಗಾಡಿ ಸೇಲ್ ಮಾಡಿದ್ದೀನಿ. ಈಗ ಗಾಡಿ ನೀವು ಸೇಲ್ ಮಾಡಿದರೆ ಲಾಸ್ ಅಲ್ವಾ? EMI ಎಲ್ಲ ಕಟ್ಟಿರ್ತೀರಾ ನೀವು? ಫುಲ್ ಲಾಸು ನಮಗೆ, 10 ಲಕ್ಷ ರೂಪಾಯಿ ಲಾಸು. ತಿರ್ಗಾ ಈಗ 1ನೇದಿಂದ ಕಲಿತಾ ಇದ್ದೀನಿ. ಈಗ ತಿರ್ಗಾ ಗಾಡಿ ಮಾಡಿಕೊಂಡು ತಿರ್ಗಾ EMI ಕಟ್ತಾ ಇದ್ದೀನಿ. ಅಂದರೆ ನಾವು ಭಾಳ ವರ್ಷದಿಂದ ಇದು ಮೋಟ್ರೇ ಓಡಿಸ್ತಾ ಇರೋದು. ಇದು ಬಿಟ್ಟರೆ ನಮಗೆ ಬೇರೆ ಏನೋ ಐಡಿಯಾ ಇಲ್ಲ. ಅಂದರೆ ಈಗಿನವರೆಲ್ಲ ಹುಡುಗರು ಮಾಡ್ತಾರೆ ಗಾಡಿ, ಏನು ಮಾಡ್ತಾರೆ 100% ಲೋನ್ ತಗೊಂಡು ಗಾಡಿ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ ಅದು ಗೊತ್ತಿರಲ್ಲ, ಇಲ್ಲ ಕೆಲಸ ಮಾಡಿರಲ್ಲ. ಈ ಟ್ರಾನ್ಸ್ಪೋರ್ಟ್ ಅವ್ರು ಹೇಳಿದ್ರೆ ಬಾಡಿಗೆ ಹೋಗ್ತಾರೆ, 6-7 ತಿಂಗಳು ಗಾಡಿ ಮೇಂಟೈನ್ ಮಾಡ್ತಾರೆ, ಫೈನಾನ್ಸ್ಗೆ ಬಿಟ್ಟು ಬಿಡ್ತಾರೆ. ನಾವಂದರೆ ಆ ಥರ ಅಲ್ಲ, ಇದನ್ನೇ ನಂಬಿ ಬಂದಿರೋರು. ಇದು ಬಿಟ್ಟರೆ ನಮಗೆ ಬೇರೆ ಉದ್ಯೋಗ ಇಲ್ಲ. ಹಾಗಾಗಿ ಇರುವಾಗ ಈಗ ಟ್ರಾನ್ಸ್ಪೋರ್ಟರ್ ಏನು ಮಾಡ್ತಾರೆ, ಯಾರು ಕಮ್ಮಿಗೆ ಹೋಗ್ತಾರೆ ಅವ್ನು ಕಳಿಸ್ತಾರೆ. ಟ್ರಾನ್ಸ್ಪೋರ್ಟರ್ ತಪ್ಪಾಗಲ್ಲ, ನಮ್ಮದೇ ತಪ್ಪು. ನಾವೆಲ್ಲ ಸರಿ ಇದ್ದರೆ ಅವ್ರು ಕೊಡಲ್ವ ನಮಗೆ? ಕೊಡ್ತಾರೆ. ಈಗ ಮೈಸೂರಿಂದ ಮಂಗಳೂರು ಭಾಳ ವರ್ಷದಿಂದ ಇರೋದು 8-9 ಸಾವಿರ ಬಾಡಿಗೆ. ನಮಗೆ ಈಗ ಈ ಒಂದು ಸೈಡ್ ಹೋಗೋಕ್ಕೇನೆ ಈ 9 ಸಾವಿರ ಬಾಡಿಗೆ ಕೊಟ್ಟರೆ 5 ಸಾವಿರ ರೂಪಾಯಿ ಕಮ್ಮಿಯಲ್ಲಿ ಡೀಸೆಲ್ ಬೇಕು. ಟ್ರಾನ್ಸ್ಪೋರ್ಟ್ ಕಮಿಷನು, ಲೋಡಿಂಗ್ ಅನ್ಲೋಡಿಂಗ್ ಏನು ಲೆಕ್ಕಾಚಾರ ಹಾಕಿದರೆ ಏನೂ ಉಳಿಯಲ್ಲ ನಮಗೆ. ಈಗ ಟ್ರಾನ್ಸ್ಪೋರ್ಟ್ ಅವ್ರು ಎಷ್ಟು ಚಾರ್ಜ್ ಜಾಸ್ತಿ ಮಾಡ್ತಾರೆ? ಟ್ರಾನ್ಸ್ಪೋರ್ಟರ್ ಅಂದರೆ ನೋಡಿ, ಅವರು ಕಮಿಷನ್ ತಗೊಳ್ತಾರೆ. ಒಂದು ಲೋಡ್ ಕೊಟ್ಟರೆ ನಮಗೆ 500 ರೂಪಾಯಿ ಕಮಿಷನ್ ತಗೊಳ್ತಾರೆ. ಯಾರಾದರೆ ಕಮ್ಮಿಗೆ ಹೋದರೆ ಮಿಕ್ಕಿದ ಅವ್ರು ತಗೊಳ್ತಾರೆ. ಆ ಥರ ಅವರು ಎಕ್ಸ್ಟ್ರಾ ಬಾಡಿಗೆ ಇಟ್ಕೊಂಡು ಲೋಡ್ ಕೊಡ್ತಾರಾ? ಅದು ನಮ್ಮದು ಅವ್ರು ತಪ್ಪಲ್ಲ ಸರ್, ನಮ್ದು ಎಲ್ಲ ತಪ್ಪು. ನಾವು ಸರಿಯಾಗಿದ್ದರೆ ಅವ್ರು ತಗೊಳ್ತಾರ? ನಾವು ಕೇಳಬೇಕಲ್ಲ ಅವರಿಗೆ. ನಾವು 9 ಸಾವಿರ ವರ್ಕೌಟ್ ಆಗಲ್ಲ ರೀ, ನಮ್ಗೆ 10 ಸಾವಿರ ಕೊಡಬೇಕು. ಈಗ ಈ ಹೊಸರು ಗಾಡಿ ತಗೊಳ್ತಾರೆ.
ಏನು ಗೊತ್ತಿರಲ್ಲ ಅವರಿಗೆ, ಹೋಗ್ತಾರೆ ಅವರು 9,000 ಅವ್ರಿಗೆ ಗೊತ್ತಾಗೋದು ಯಾವಾಗ? ಒಂದು ತಿಂಗಳಾದ್ಮೇಲೆ. ಹೊಸ ಗಾಡಿ ಇರ್ತದೆ, ಏನಿದ್ರು ಕೆಲಸ ಬರಲ್ಲ 1 ವರ್ಷ, ಅವ್ರು EMI ಕಟ್ಟೋಕ್ಕಾಗುತ್ತೆ ಇಲ್ಲ. ನಮ್ಮ ಕಡೆನೇ ಎಷ್ಟೋ ಜನ ಗಾಡಿ ಮಾಡಿಬಿಟ್ಟು ಫೈನಾನ್ಸಿಗೆ ಬಿಟ್ಟಿದ್ದಾರೆ. ಫೈನಾನ್ಸಿಗೆ ಬಿಟ್ಟರೆ ಸುಮ್ಮನೆ ಬಿಡ್ತಾರೆ ಅವ್ರು ಬಿಡಲ್ಲ ಆ ಥರ. ಸರ್ ನಿಮ್ಮ ಗಾಡಿ ಬ್ರೇಕ್ ಡೌನ್ ಏನಾದ್ರು ಆದಾಗ ಹ್ಞೂ ನೀವು ಶೋರೂಮ್ ಅವ್ರಿಗೆ ಕಾಲ್ ಮಾಡಿದ್ರೆ ಅವರೆಲ್ಲ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ? ಸರ್, ಒಂದು ದಿವಸ ಮಾಡ್ತಾ ಇದ್ರು, ಇಲ್ಲ ಅಂತ ಹೇಳಿ ಅಲ್ಲ, ನಾವು ಮಂಗಳೂರಿಗೆ ತಗೊಂಡಿರೋದು. ಒಂದು ದಿವಸ ನಾನು ಅಲಿಯಾಲ ಖಾಲಿ ಮಾಡ್ಕೊಂಡು ಹುಬ್ಳಿ ಹೋಗ್ಬೇಕಾದ್ರೆ ಬೆಳಗಿನ ಜಾವ ಇದ್ದಂಗೆ ಗಾಡಿ ಆಫ್ ಆಯಿತು. ಏನಪ್ಪ ಇದು ಈ ಥರ ಅಂತ ಹೇಳಿ ನಾವು ನಮ್ಮ ಶೋರೂಮಿಗೆ ಫೋನ್ ಮಾಡಿದೆ, ಪುತ್ತೂರಿಗೆ. ಅವರು ಅಂದರೆ ಧಾರವಾಡಕ್ಕೆ ಫೋನ್ ಮಾಡಿದರು. ಅವರು ಫೋನ್ ಮಾಡಿ ಹೇಳಿದರು ಅದು ಇಂಜಿನ್ ಸೀಸ್ ಆಗಿರ್ಬೋದು. ನಮ್ಮ ಮೆಕ್ಯಾನಿಕ್ ಹತ್ರ ಕೇಳಬೇಕಾದ್ರು ಹೇಳಿದ್ರು ಯಾವ ಕಾರಣಕ್ಕೆ ಆ ಥರ ಆಗೋಕ್ಕಿಲ್ಲ ಅಂತ ಹೇಳಿದರು. ಫಾರೆಸ್ಟ್ ಏರಿಯಾ, ಅಲ್ಲಿ ಊಟ ಇಲ್ಲ, ಟೀ ಇಲ್ಲ, ಏನೂ ಇಲ್ಲ. ಅವ್ರು ಬರುವ ಹೊತ್ತಿಗೆ 2 ದಿವಸ ಆಗಿದೆ. ನಾನು ಆ ಫಾರೆಸ್ಟ್ ಒಳಗೇನೆ ಉಳಿದಿದ್ದೀನಿ. ಎರಡನೇದೊಂದು ದಿವಸ ಕಲ್ಯಾಣ ದುರ್ಗದಿಂದ ಖಾಲಿ ಮಾಡಿಕೊಂಡು ಚಳ್ಕೆರೆ ಬರ್ತಾ ಇದ್ದೆ. ಇಬ್ಬರು ಇದ್ವಿ ನಾವು. ಇದ್ದಂಗೆ ಗಾಡಿ ಒಂಥರ ಎಳಿಯೋಕ್ಕೆ ಸ್ಟಾರ್ಟ್ ಆಯಿತು. ಗೇರೆ ಬೀಳ್ತಾ ಇಲ್ಲ, ನಿಲ್ಲಿಸ್ಕೊಂಡೆ. ಕ್ಲಚ್ ಏನು ಹೋಗಿರ್ಬೋದಂತ. ಕ್ಲಚ್ಚು ಹೋದರೆ ನಮಗೆ ವಾರಂಟಿ ಕೊಡಲ್ಲ ಅವರು ಶೋರೂಮಲ್ಲಿ. ನಾವು ಹೊರಗಿಂದ ಬರೋಕ್ಕೆ ಹೇಳಿದೆ. ಆಟೋದಲ್ಲಿ ಬಂದರು ಚಳ್ಕೆರೆಯಿಂದ 35 ಕಿಲೋಮೀಟ್ರು. ನೋಡಬೇಕಾದ್ರೆ ಮೈನ್ ಸಾಫ್ಟ್ವೇರ್ ಕಟ್ಟಾಗಿದೆ. 3 ವರ್ಷದ ಗಾಡಿ. ನಾವು ಎಷ್ಟೋ ವರ್ಷದಿಂದ ಉಳಿತಾ ಇದ್ದೀವಿ. ನಮ್ಮ ಮೈನ್ ಸಾಫ್ಟ್ವೇರ್ ಕಟ್ಟೋದಿದೆ ನಮಗೆ ಗೊತ್ತಿಲ್ಲ. ಮೈನ್ ಸಾಫ್ಟ್ವೇರ್ ಕಟ್ಟಾಗಿದೆ. ಅಲ್ಲಿಂದ ಮತ್ತೆ ಮಾಡ್ತೀರಾ, 3 ದಿವಸ ನಿಂತ್ಕೊಂಡು ಕೆಲಸ ಮಾಡ್ಕೊಂಡು 15,000 ಖರ್ಚಾಕೊಂಡು, ಮತ್ತೆ ನಮ್ಮ ಹತ್ರ ಮಾಲ್ ಬೇರೆ ರೋಡ್ ಇತ್ತು, ಕಚ್ಚಾ ಮಾಲ್ ಇತ್ತು, ಟೈಮಿಂಗ್ಸು. ತಿರ್ಗಿ ಅದನ್ನು ಕ್ರಾಸಿಂಗ್ ಕೊಟ್ಟು ನನಗೆ ಆ ಟ್ರಿಪ್ಪು ಏನಿಲ್ಲ ಅಂದರೂ 30,000 ರೂಪಾಯಿ ಲಾಸು. ಈ ಥರದ್ದೆಲ್ಲ ರೆಸ್ಪಾನ್ಸ್ ಕೊಡಲ್ಲ ಅಂತೇಳಿ ಕೊಡ್ತಾರೆ ಅವರು. ಈಗ ನಾವು ಮಂಗಳೂರವರು, ನಮ್ಮ ಶೋರೂಮಲ್ಲಿ ಕೊಟ್ಟಂಗೆ ಈಗ ಇನ್ನೊಂದು ಕಡೆಯಲ್ಲಿ ಕೊಡ್ತಾರಾ? ಕೊಡಲ್ಲ ಅವರು. ಮಾಡ್ತೀವಿ ಸರ್, ಬೇರೆ ಗಾಡಿ ಇದೆ, ನಮಗೆ ಅವ್ರ ಹತ್ರ ಏನು ಮಾತಾಡೋಕ್ಕಾಗಲ್ಲ. ಹಂಗೆ ಈ ಒಂದಿನ ಕೆಲಸ 3 ದಿವಸ ಮಾಡ್ತಾರೆ. ಇದೇ ಬೇಜಾರು ನಮಗೆ. ಈ ಬೇಜಾರನ್ನೇ ನಾನು ಗಾಡಿ ಕೊಟ್ಟು ಬಿಟ್ಟೆ. 10 ಲಕ್ಷ ರೂಪಾಯಿ ನಮಗೆ ಲಾಸ್ ಆ ಗಾಡಿಯಲ್ಲಿ. 3 ದಿವಸ ಪುಕ್ಸೇಡ ದುಡ್ದಿರೋದು ನಾನು. 1 ರೂಪಾಯಿ ನಮಗೆ ಲಾಭ ಅಂತೇಳಿ ಬಂದಿಲ್ಲ, ನಮ್ಮ ಕೈಯಿಂದನೇ ಹೋಗಿರೋದು. ಎಷ್ಟೋ ಗಾಡಿ ಇದೆ ನಮ್ಮ ಕಡೆ, ಎಷ್ಟೋ ಗಾಡಿ ಇದೆ. ಆಮೇಲೆ ನಾನು ಟಾಟಾ ಗಾಡಿ ಅಂದರೆ ನಮ್ಮ ಕಡೆ ಎಲ್ಲ ಹುಡುಗರ ಹತ್ರ ಹೇಳಿ, ಅಣ್ಣ ನೀವು ಟಾಟಾ ಗಾಡಿ ತಗೊಂಡಿದ್ದೀರಾ ಅಂತ ಹೇಳಿ ಎಷ್ಟೋ ಹುಡುಗರು ತಗೊಂಡಿದ್ದಾರೆ. 10 ಗಾಡಿ ಮೇಲೆ ತಗೊಂಡಿದ್ದಾರೆ. ಅವರೆಲ್ಲ 6 ತಿಂಗಳು 8 ತಿಂಗಳಲ್ಲೇ ಸೀಸ್ ಆಗಿ ಹೋಗಿದೆ ಗಾಡಿ. ನಾನು ತಗೊಂಡಿದ್ದೀನಲ್ಲ, ಮುಂಚೆಯಿಂದ ಇದ್ದೀವಿ ನಾವು ಒಂದು 25 ವರ್ಷ. ಅಣ್ಣ ನೀವು ಹೇಳಿದ ಮೇಲೆ ಅಂತೇಳಿ ತಗೊಂಡಿದ್ದಾರೆ. ತಗೊಂಡು ಅವ್ರು ಹೇಳಿದ್ದಾರೆ, ಅಣ್ಣ ನಿಮ್ಮ ಮಾತು ಕೇಳ್ಕೊಂಡು ನಮಗೆ ಈ ಮೇಂಟೈನೇ ಮಾಡೋಕ್ಕಾಗ್ತಾ ಇಲ್ಲ ಅಂತೇಳಿ 6-8 ತಿಂಗಳಲ್ಲಿ ಫೈನಾನ್ಸಿಗೆ ಬಿಟ್ಟಿದ್ದಾರೆ. ಈಗ ಅವ್ರದ್ದು ಏನಾಯ್ತ ಗೊತ್ತಿಲ್ಲ. ಫೈನಾನ್ಸ್ ಅವರು ಹರಾಜು ಹಾಕಿ ಗಾಡಿ ಹೋಗಿದೆ. ತಿರ್ಗಾ ಬರ್ಬೋದು, ಅವರಿಗೆ ಕಟ್ಟಕ್ಕೆ ಬಿಡ್ತಾರೆ ಅವರು. ಯಾಕೆ ಅದು ಮೇಂಟೈನ್ ಮಾಡೋಕ್ಕಾಗಲ್ಲ ಸರ್? ಈಗ ಲೋಡ್ ಸಿಗಲ್ಲ ಅಂತನಾ ಅಥವಾ ಹೇಗೆ? ಅಣ್ಣ ಇದು ನೋಡಿ ಸರ್, ಏನು ಗೊತ್ತಾ, ಈ ಲೋಡ್ ಸಿಕ್ಕೋದಂತ ಹೇಳೋದು, ನಾವೀಗ ಒಂದು 25 ವರ್ಷ ಆಯಿತು. ಈ 25 ವರ್ಷದಿಂದ ಬಾಡಿಗೆ ಇರೋದು ಅದೇ ಬಾಡಿಗೆ. ಗೊತ್ತಾಯ್ತು ನಿಮಗೆ? ಟೈರಿಗೂ ರೇಟ್ ಜಾಸ್ತಿ, ಆಟೋಮೊಬೈಲ್ಸಿಗೂ ರೇಟ್ ಜಾಸ್ತಿ, ಎಲ್ಲದಕ್ಕೂ ರೇಷನ್ಗೂ ರೇಟ್ ಜಾಸ್ತಿ. ಮತ್ತೆ ಹೆಂಗೆ ಗಾಡಿ ಮೇಂಟೈನ್ ಆಯ್ತದೆ? ಇಲ್ಲಿ 20,000 ರೂಪಾಯಿ EMI ಕಟ್ಟೋಕ್ಕಾಗಲ್ಲ. ಅಂಥದ್ರಲ್ಲಿ ಹೊಸ ಗಾಡಿ ತೊಗೊಂಡ್ರೆ ಅಷ್ಟೊಂದು ಬಂಡವಾಳ ಹಾಕೋಕ್ಕಾಗಲ್ಲ. ಇಷ್ಟೊಂದು ಬಂಡವಾಳ ಹಾಕಿ ಲಾರಿ ಯಾರು ಮಾಡ್ತಾರೆ? ಮಾಡಲ್ಲ. ಫುಲ್ಲು ಲಾನ್ ಹಾಕ್ಕೊಂಡು ಮಾಡ್ತಾರೆ. ತಿಂಗಳಿಗೆ 60,000 ಎಲ್ಲಿಂದ ಕಟ್ಟೋಕ್ಕಾಯ್ತದೆ? ಆಮೇಲೆ ಡೆಫು, ಅದು ಪುಕ್ಸೆಟ್ ಏನಿಲ್ಲ. ಅದಕ್ಕೆ ಒಂದು ಟ್ರಿಪ್ಪಿಗೆ 1,500 ರೂಪಾಯಿ ಕೊಡಬೇಕು. ಅದು ಹಾಕಿದರೆ ನೋಡಿ 1-2,000 ಕಿಲೋಮೀಟ್ರ್ ಓಡ್ತದೆ. ಅದು ಅವರ ಕಂಪ್ನಿದೇ ಹಾಕಬೇಕು. ಈಗ ಲೈಲ್ಯಾಂಡ್ ಆದರೆ ಅವನದು ಹಾಕಬೇಕು, ಟಾಟಾ ಅಂದರೆ ಟಾಟಾದ ಹಾಕಬೇಕು, ಇಲ್ಲಾಂದ್ರೆ ಸಿಗ್ನಲ್ ಬಂದುಬಿಡ್ತದೆ. ಇದೆಲ್ಲ ಲಾಸ್ ಅಲ್ಲ ನಮಗೆ. ನೋಡ್ರಿ, ಟೋಲು. ಈಗ ರೋಡ್ ಚೆನ್ನಾಗಿದೆ ನಮಗೆ, ನೋಡಿ, ಈಗ ಒಂದು ರೋಡ್ ಚೆನ್ನಾಗಿದ್ದರೆ ಒಂದು 2,000 ರೂಪಾಯಿ ಉಳಿತಂದು ಅನ್ಕೊಳ್ಳಿ, ಟೋಲ್ ಕಟ್ಟಬೇಕು. ಅದು ಏನು ನಮಗೆ ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಆ ಥರ ಇರೋದು. ಈಗ ಬಾಡಿಗೆ ಅದೇ ಇರೋದು. ಒಂದು 10-15-20 ವರ್ಷ ಮುಂಚೆ ಕೊಡ್ತಾ ಇದ್ದಾರೆ, ಬಾಡಿಗೆ ಕೊಡ್ತಾ ಇದ್ದಾರೆ. ಏನು ಮಾಡ್ತೀರಾ? ನಮಗೆ ಇದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ. ಈಗ ನಿಮ್ಮ ಗಾಡಿಗೆ ಟೋಲ್ ಎಷ್ಟು ಆಗ್ಬೋದು ಒಂದೊಂದು ಟೋಲ್ಗಳಲ್ಲಿ? ಟೋಲ್ ಅಂದರೆ ಈಗ ನೋಡಿ ಸರ್, ಈಗ ನಾವು ಮಂಗಳೂರಿಂದ ಮೈಸೂರು ಅಂದರೆ ನಮಗೆ ಟೋಲ್ ಜಾಸ್ತಿ ಹೋಗಲ್ಲ. ಬೇರೆ ಬೇರೆ ರೂಟಿಗೆ ಮೈಸೂರಿಂದ ಬೆಂಗಳೂರು ಹೋಗ್ಬೇಕಾದ್ರೆ ಟೋಲ್ ಹೋಯ್ತದೆ 1,000 ರೂಪಾಯಿ. ಬೇರೆ ಬೇರೆ ಈಗ ನಾವು ನಮ್ಮ ಮಂಗಳೂರಿಂದ ಜಮ್ಸಾದ್ಪುರ ಎಲ್ಲ ಹೋದರೆ 12,000 ರೂಪಾಯಿ ಟೋಲ್ ಹೋಗುತ್ತೆ. ಅಪ್ ಆ್ಯಂಡ್ ಡೌನ್ ನೋಡಿ 24,000 ಟೋಲ್ ಹೋಯ್ತು. ಏನು ಉಳಿತಾ ಲೆಕ್ಕ ಹಾಕಿ ನೀವು. ಈ ಕಡೆಯಿಂದ ನಾವು ಮಂಗಳೂರಿಂದ ಒಂದು 85 ಬಾಡಿಗೆ ಹೋದ್ರು, ಆ ಕಡೆಯಿಂದ ತಿರ್ಗಾ ಬೆಂಗಳೂರಿಗೆ 50,000 ಬಾಡಿಗೆ ಕೊಡ್ತಾರೆ. ಹೆಚ್ಚು ಕಮ್ಮಿ 2,200-300 ಕಿಲೋಮೀಟರ್ ಆಯ್ತದೆ. ಲೆಕ್ಕಾಚಾರ ಹಾಕಿ ಏನು ಉಳಿತದೆ? ಏನು ಉಳಿಯಲ್ಲ. ಈ ಥರದಿಂದ ಎಷ್ಟು ಬಾಡಿಗೆ ಹೋಯ್ತದೆ, ಅದೇ ಬಾಡಿಗೆ ಆ ಕಡೆದಿದ್ದರೂ ಒಂಥರ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಹೌದು. ಹಾಂ, ಎಲ್ಲ ಸುತ್ತಾಡಿಬಿಟ್ಟು ಈಗ ನಾನು ಬರೀ ಮುಂಚಿನ ಲೈನೇ ಓಡಿಸ್ತಾ ಇದ್ದೀನಿ. ಮೈಸೂರು, ಬೆಂಗಳೂರು, ಹುಬ್ಬಳ್ಳಿ ಥರ ಸ್ಟೇಟ್ ಒಳಗೆ. ಮಿಕ್ಕಿದ್ರೆ ತಮಿಳ್ನಾಡು ಆ ಕಡೆ ಹೋಗ್ತೀನಿ. ಜಾಸ್ತಿ ಲಾಂಗ್ ಹೋಗಲ್ಲ ಈಗ. ಸರ್, ನೀವು ಈ ಗಾಡಿ 12.5 ಲಕ್ಷ ಕೊಟ್ಟು ತೊಗೊಂಡಿದ್ದೀರಾ. ಇದರಿಂದ ನೀವು EMI ಕಟ್ಬೋದಾ ಈ ಗಾಡಿಯಿಂದ ಟ್ರಿಪ್ ಮಾಡಿ? ಸರ್, ಏನು ಗೊತ್ತಾ, ನಾನು ಓನರ್ ಕಮ್ ಡ್ರೈವರು. ಅಂದರೆ ಒಬ್ಬನೇ ಓಡಿಸ್ತಾ ಇರ್ತೀನಿ, ಒಬ್ಬರೇ ಸಿಂಗಲ್ ಆಗಿ ಓಡಿಸ್ತಾ ಇದ್ದೀನಿ. ಆದ ಕಾರಣ ಈಗ ಮೇಂಟೈನ್ ಮಾಡ್ತಾ ಇದ್ದೀನಿ. ಯಾಕಂದರೆ ಈಗ ದುಡಿದ್ರೆ ನಮಗೆ ಏನಿಲ್ಲ, ನಮ್ಮ ಸ್ಯಾಲರಿ ಬರ್ತಾ ಇದೆಯಲ್ಲ ತಿಂಗಳದು, ಅದು ತಗೊಂಡು EMI ಕಟ್ತಾ ಇದ್ದೀನಿ. ಸಿಂಗಲ್ ಆಗಿ ದುಡಿತಾ ಇದ್ದೀನಿ ನಾನು. ಕ್ಲೀನರ್ ಇಲ್ಲ, ಡ್ರೈವರ್ ಇಲ್ಲ. ಆ ಥರ ಅಲ್ಲಿಂದಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಡ್ರೈವರ್ ಇಟ್ಟಲ್ಲಿ ನಮಗೆ ಮೇಂಟೈನ್ ಮಾಡೋಕ್ಕಾಗಲ್ಲ.
ಎಷ್ಟು ಕಟ್ತಾ ಇದ್ದೀರಾ ಸರ್ EMI ಇದಕ್ಕೆ? EMI ಇದಕ್ಕೆ 30,000 ರೂಪಾಯಿ ಬರ್ತದೆ ತಿಂಗಳಿಗೆ. ಎಷ್ಟು ತಿಂಗಳು ಕಟ್ಟಬೇಕಿದೆ? 4 ವರ್ಷ. 4 ವರ್ಷ. ನೀವು ಡೌನ್ ಪೇಮೆಂಟ್ ಎಷ್ಟು ಮಾಡಿದ್ರಿ ಈ ಗಾಡಿಗೆ? ಸರ್ ನಮಗೆ ಒಂದು 2-3 ಲಕ್ಷ ಹಾಕಿದ್ದೀನಿ ನಾನು. 10 ಲಕ್ಷ ರೂಪಾಯಿ ಲೋನ್ ಮಾಡಿದ್ದೀನಿ. ಅದು ಪೇಪರ್ ಚಾರ್ಜು ಅದು ಇದು ಅಂತೇಳಿ ಅವರು ನಮ್ಮಿಂದ 44,000 ರೂಪಾಯಿ ತೊಗೊಂಡಿದ್ದಾರೆ. ಅದು ಇದಂತೇಳಿ 3 ಲಕ್ಷ ರೂಪಾಯಿ ಹಾಕಿದ್ದೀನಿ. ಅಂದರೆ ಆ ಗಾಡಿ ನಮಗೆ ಲಾಸ್ ಆಯ್ತಲ್ಲ, ಅದಕ್ಕೆ 3 ಲಕ್ಷ ರೂಪಾಯಿ ಇದಕ್ಕೆ ಹಾಕಿದ್ದೀನಿ ನಾನು. ಹಾಕಿಬಿಟ್ಟು ಈಗ ಓಡಿಸ್ತಾ ಇದ್ದೀನಿ. ಈಗ ನೀವು ಓಡಿಸ್ತಾ ಇರೋ ಗಾಡಿ ಯಾವುದು ಸರ್? ಇಕೋಮೆಟ್ BS4 ಇದು. BS4. BS6 ಸ್ವಂತ ಗಾಡಿ ಮಾರಿ ನೀವು BS6 4 ತಗೊಂಡ್ರೆ? ಅಂದರೆ BS3 ಇತ್ತು ಮುಂಚೆ, ಅದು ಕೊಟ್ಟುಬಿಟ್ಟು BS6 ತಗೊಂಡೆ. ಅದು ನಮಗೆ ಆಗಲ್ಲ, ಅದು ಕೊಟ್ಟುಬಿಟ್ಟು ಮತ್ತೆ BS4 ತಗೊಂಡಿದ್ದೀನಿ. ಪರವಾಗಿಲ್ಲ ಗಾಡಿ ಇದು. BS6ಗಿಂತ BS4 ಚೆನ್ನಾಗಿದೆ. BS4 ಚೆನ್ನಾಗಿದೆ, BS3 ಚೆನ್ನಾಗಿದೆ. ಸ್ವಲ್ಪ ಹೋಗೋದು ನಿಧಾನಕ್ಕಾದರೂ ಚೆನ್ನಾಗಿದೆ. ಈಗ ನಿಮ್ಮ ಗಾಡಿ ಮೈಲೇಜ್ ಎಷ್ಟು ಬರುತ್ತೆ ಸರ್? ಸರ್ ಇದಂದರೆ ಟಾಪ್ ಆ್ಯಂಡ್ ಟಾಪಲ್ಲೆಲ್ಲ ಒಂದು 5-5 ಬರ್ತದೆ. ನಮ್ಮದು ಗಾಡಿ ಸೆಕ್ಷನ್ ಬರಲ್ಲ, ಅಷ್ಟು 3-4 ಎಲ್ಲ ಬರ್ತದೆ. ಗಾಡಿ ಪಿಕಪ್ಪು ಪರ್ಫಾರ್ಮೆನ್ಸ್ ಎಲ್ಲ? ಪಿಕಪ್ ಎಲ್ಲ ಪರವಾಗಿಲ್ಲ, ಎಲ್ಲ ನಾನು ಕಂಡೀಷನ್ ಮಾಡ್ಕೊಳ್ತೀನಿ. ಏನೊಂದು ಸಲ ಕೆಲಸ ಇದ್ದರೂ ನಾನು ರೆಡಿ ಮಾಡ್ಕೋದು. ಈಗ ನಿನ್ನೆ ಅದೇ ಒಂದು ಗಾಡಿ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಬರ್ತದೆ, ಹೀಟು, ಅದೆಲ್ಲ ಬಿಚ್ಕು ಹಾಕೊಂಡು ಆಮೇಲೆ ಇಂಜಿನ್ ಆಯಿಲ್ ಚೇಂಜ್ ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪರವಾಗಿಲ್ಲ, ಒಂಥರ ಪಿಕಪ್ ಚೆನ್ನಾಗಿದೆ. ಈಗ ಮೈಸೂರಿಂದ ಮಂಗಳೂರಿಗೆ ಹೋಗ್ಬೇಕು ಅಂದರೆ 9,000 ಬಾಡಿಗೆ ಕೊಡ್ತಾರೆ ಅಂತ ಹೇಳಿದ್ರಿ ನಿಮ್ಮ ಗಾಡಿಗೆ. ಅದೇ ಮಂಗಳೂರಿಂದ ಮೈಸೂರಿಗೆ ಬಂದರೆ ಎಷ್ಟು ಬಾಡಿಗೆ ಬರುತ್ತೆ ನಿಮಗೆ? ಮಂಗಳೂರಿಂದ ಮೈಸೂರಿಗೆ ಬಂದರೂ ಅದೇ ಬಾಡಿಗೆ ಕೊಡ್ತಾರೆ. ಯಾಕೆ ಗೊತ್ತಾ, ನಮಗೆ ಮಂಗಳೂರಿಂದ ಮೈಸೂರು ಬರಬೇಕಾದ್ರೆ ಮೈಸೂರಿಂದ 9 ಕೊಟ್ಟರೆ ಮಂಗಳೂರಿಂದ 12,000 ಕೊಡಬೇಕು. ಯಾಕೆ ಗೊತ್ತು ಸರ್, ಅದು ಯಾಕಂದರೆ ಗಾಡಿ ಸೆಕ್ಷನ್ ಹತ್ಕೊಂಡ್ಬರ್ಬೇಕು, ಡೀಸೆಲ್ ಮೈಲೇಜ್ ಕಮ್ಮಿ ಆಯ್ತದೆ. ಅವ್ರು ಕೊಡ್ತಾ ಇರೋದು ಇದೇ ಬಾಡಿಗೆ, ಜಾಸ್ತಿ ಕೊಡಲ್ಲ. ಮತ್ತು ಇನ್ನೊಬ್ಬೊಬ್ಬರು ಹೇಳ್ತಾರೆ ಅವ್ರವ್ರ ಊರಲ್ಲಿ ಜಾಸ್ತಿ ಬಾಡಿಗೆ ಇರ್ತದೆ. ಈಗ ಮೈಸೂರವರು ನಮ್ಮೂರು ಜಾಸ್ತಿ ಇರ್ತದೆ, ನಮ್ಮ ಮಂಗಳೂರಲ್ಲಿ ಆ ಥರ ಅಲ್ಲ, ಸಿಕ್ಕಾಬಟ್ಟೆ ಬಾಡಿಗೆ ಕಮ್ಮಿ ಬಾಡಿಗೆ ಇರ್ತದೆ. ಬಾಡಿಗೆ ಈಗ ಅವ್ರು 12,000 ಕೊಟ್ಟರು, ಈ ಟ್ರಾನ್ಸ್ಪೋರ್ಟ್ ಅವ್ರು ಏನು ಮಾಡ್ತಾರೆ ಗೊತ್ತಾ, ನಿಮಗೆ 9,000 ಕೊಡ್ತಾರೆ, 3,000 ರೂಪಾಯಿ ಅವ್ರು ಇಟ್ಕೊಳ್ತಾರೆ. ಈಗ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ರಲ್ಲಿ ಇನ್ನೊಬ್ಬ ಹೋಗ್ತಾನೆ, ಏನು ಮಾಡೋಕ್ಕಾಗಲ್ಲ. ನಮಗೆ ಎಲ್ಲರೂ ಒಂದೇ ಥರ ಇದ್ದರೆ ಏನಾದರೂ ಮಾಡ್ಕೋಬೋದು. ನಾವು 12,000 ಕೇಳಿದರೆ ಅದು ಹೇಳಿದ್ನಲ್ಲಿ, ಈಗ ಹೊಸ ಹುಡುಗರೆಲ್ಲ ಮಾಡಿರ್ತಾರೆ, ಅವ್ರಿಗೆ ತಿಕ್ಕ ಮುಖ ಇರಲ್ಲ, 9,000 ಎತ್ಕೊಂಡ್ಬರ್ತಾರೆ. ಗೊತ್ತಾಗೋದು ಯಾವಾಗ ಅಂದರೆ ತಿಂಗಳಾಗುವಾಗ EMIಗೆ. ಆ ಥರ ನಮ್ಮ ಮಂಗಳೂರಲ್ಲಿ. ನಮಗೇನು ನಮ್ಮ ಮಂಗಳೂರು ಅಂತೇಳಿ ನಮಗೇನು ಇದಿಲ್ಲ, ಅದರಲ್ಲಿ ಬಾಡಿಗೆ ಕಮ್ಮಿಯೇ ಕೊಡ್ತಾ ಇರೋದು ಮಂಗಳೂರಿಂದ. ಒಂದು ಲೆಕ್ಕ ಮೈಸೂರಿಂದ ಪರವಾಗಿಲ್ಲ, ನಾವು ಗಾಡಿ ಸೆಕ್ಷನ್ ಇರ್ಕೊಂಡು ಹೋಗೋದು, ಮಂಗಳೂರಿಂದ ಹತ್ಕೊಂಡು ಬರೋದು. ಇಲ್ಲಿಂದ 9 ಇದ್ದರೆ ಅಲ್ಲಿಂದ 12,000 ಬೇಕೇ ಬೇಕು. ಡೀಸೆಲ್ ಜಾಸ್ತಿ ಕುಡಿತದೆ ಗಾಡಿ ಸೆಕ್ಷನ್, ಮಡಿಕೇರಿ ಮೈಲೇಜ್ ಇರಲ್ಲ ಗಾಡಿ. ಈಗ ಮಂಗಳೂರೆಲ್ಲ ರೆಗ್ಯುಲರ್ ಆಗಿ ಬಾಡಿಗೆ ಸಿಗುತ್ತಾ ನಿಮಗೆ? ಬಾಡಿಗೆ ಇರುತ್ತೆ ಸರ್, ಬಾಡಿಗೆ ಇಲ್ಲ ಅಂತ ಹೇಳಿ ಅಲ್ಲ. ಅಂದರೆ ನಮಗೆ ಆ ಬಾಡಿಗೆಯಲ್ಲಿ ನಮಗೆ ವರ್ಕೌಟ್ ಮಾಡೋಕ್ಕಾಯ್ತಾ ಇಲ್ಲ. ಮಂಗಳೂರಿಂದ ಈಗ ಲೋಡ್ ಆಯ್ತದೆ, ಇಲ್ಲ ಅಂತೇಳಿ ಅಲ್ಲ, ಲೋಡ್ ಆಯ್ತದೆ. ಸಿಕ್ಕಾಪಟ್ಟೆ ಬಾಡಿಗೆ ಕೇಳಿದ್ರೆ ಹೇಳ್ತಾರೆ, ನೀವು ಹೋಗೋದಾದ್ರೆ ಹೋಗಪ್ಪ, ಇಲ್ಲಾಂದ್ರೆ ಬೇರೆ ಗಾಡಿಯವರು ಇದ್ದಾರೆ, ಅವ್ರು ಹೋಗ್ತಾರೆ, ಏನು ಮಾಡ್ತೀಯ ಅಂತ. ನಾವು ಒಂದು ದಿವಸ ನಿಂತ್ಕೋಬೋದು ಅಲ್ಲ ಸರ್, 3 ಬೂಟ್ರಲ್ಲಿ ನಿಂತ್ಕೊಳ್ಳೋದಾಗ್ತದ, ಲಾಭನ ನಷ್ಟನ ತುಂಬ್ಕೊಂಡು ಹೋಗ್ತೀವಿ. ತಿರ್ಗಿ ಅಲ್ಲಿ ಇಲ್ಲಿಂದ ಹೋದರೆ ತಿರ್ಗಿ ಅಲ್ಲಿಂದ ನಮಗೆ ರಿಟರ್ನ್ ಇದ್ರೆ ಸ್ವಲ್ಪ ಚೆನ್ನಾಗಿ ಬಾಡಿಗೆ ಇದ್ದರೆ ಏನಾದರೂ ಬ್ಯಾಲೆನ್ಸ್ ಆಗ್ಬೋದು ಅಂತೇಳಿ ಆ ಥರ ಹೊತ್ಕೊಂಡು ಹೋಗ್ತೀವಿ. ಬಾಡಿಗೆ ಏನು ಸುಖ ಇಲ್ಲ ಮಂಗಳೂರಲ್ಲಿ, ಲೋಡ್ ಆಯ್ತದೆ, ಗೊಬ್ಬರ ಎಲ್ಲ ಲೋಡ್ ಆಗುತ್ತೆ. ನಾವು ಒಂದು 20 ವರ್ಷಕ್ಕಿಂತ ಮುಂಚೆ ಇದ್ದ ಬಾಡಿಗೆನೇ ಈಗ ಕೊಡ್ತಾ ಇದ್ದಾರೆ ಅವರು ಕೊಡೋದಲ್ಲ, ಅವರು ಕಂಪನಿಯವರು ಜಾಸ್ತಿ ಕೊಟ್ಟುಬಿಟ್ಟು ಇವ್ರು ತಿಂತಾರ, ನಮ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮಗೆ ವರ್ಕೌಟ್ ಆಗಲ್ಲ. ನೋಡಿ ನಮ್ಮದು ಯೂನಿಯನ್ ಇದೆ, ಸ್ನೇಹಜೀವಿ, ಇದರಲ್ಲಿ ಇದ್ದೀನಿ ನಾವು, ಸ್ನೇಹಜೀವಿ ಅಂತ. ಆದರೆ ಏನು ನಮಗೆ ಲಾರಿಯವರಿಗೆ ಏನು ಇದಿಲ್ಲ, ಅದರಲ್ಲಿ ಏನು ಬೆನಿಫಿಟ್ ಏನಾಗ್ತಾ ಇಲ್ಲ. ಒಟ್ಟಿನಲ್ಲಿ ನಾವು ಕಲ್ತಿದ್ದೀವಿ ಇದು, ಈ ಹುದ್ದೆ ನಮಗೆ ಏನು ಮಾಡೋಕ್ಕಾಗ್ತಾ ಇಲ್ಲ. ಇದು ಬಿಟ್ಟು ಇನ್ನು ಮುಂದಕ್ಕೆ ಏನು ಮಾಡೋಕ್ಕಾಗ್ತಾ ಇಲ್ಲ. ಇದೇ ಇಲ್ಲಿ ಕಾಯ್ತಾ ಇದ್ದೀವಿ ನಿಂತ್ಕೊಂಡು, ಭಾರಿ ಸೂಕ್ಷ್ಮ ಮಾಡಿ ಈ ಥರ ರನ್ನಿಂಗ್ ಮಾಡ್ತಾ ಇದ್ದೀವಿ ಗಾಡಿ. ಈಗ ಒಂದು ತಿಂಗಳಲ್ಲಿ ನೀವು ಎಷ್ಟು ಟ್ರಿಪ್ ಮಾಡ್ಬೋದು ಸರ್? ಈಗ ಮೈಸೂರು ಟ್ರಿಪ್ ಅಂದರೆ ಕರೆಕ್ಟಾಗಿ ನಮಗೆ ಲೋಡಿಂಗ್ ಅನ್ಲೋಡಿಂಗ್ ಎಲ್ಲ ಆದರೂ ಏನಿಲ್ಲ ಅಂದರೂ ವಾರಕ್ಕೆ 2-3 ಟ್ರಿಪ್ ಮಾಡ್ಬೋದು. ಈಗ 3 ಬಿಟ್ಟು ಒಂದೇ ಆಗಲ್ಲ. ಆ ಥರ ವಾರಕ್ಕೆ ಒಂದು 3 ಟ್ರಿಪ್ ಆದರೂ ನೋಡಿ, ವಾರಕ್ಕೆ 3 ಆದರೆ ತಿಂಗಳಿಗೆ ಎಷ್ಟಾಯಿತು? 3, 6, 12 ಆಯ್ತದೆ. ಒಂದು 8 ಟ್ರಿಪ್ ಆದರೆ ಆಗಬೇಕು. ಇಲ್ಲಿ ಬಂದರೆ ಒಂದು ದಿವಸ ಖಾಲಿಯಾಗಿ ಆಲ್ಟ್ ಆದರೂ ಮಾರನೇ ದಿವಸ ಲೋಡ್ ಆಗಬೇಕು. ಈ ಥರ ಓಡ್ತಾ ಇದ್ದರೆ ಒಂಥರ ಲೆವೆಲ್ ಆಯ್ತದೆ. ಇಲ್ಲಿ ಬಂದರೆ ಈಗ ಏನಾಯ್ತದೆ ಅಂದರೆ ಫೋನ್ ಮಾಡಿದರೆ ಅಲ್ಲಿ ಇರು ಇಲ್ಲಿ ಇರು ಅಂತ ಹೇಳ್ತಾರೆ, ಲೋಡ್ ಸಿಗ್ತಾ ಇಲ್ಲ. ಅಂದರೆ ಈಗ ಆನ್ಲೈನಲ್ಲಿ ಆಗಿದೆ ಅಲ್ಲ, ಈ ಗ್ರೂಪಲ್ಲಿ ಹಾಕ್ತಾರೆ, ಎತ್ಕೊಂಡು ಹೋಗ್ತಾ ಇರ್ತಾರೆ. ಈ ಥರ ನಾವು ಆ ಥರ ಆನ್ಲೈನಲ್ಲಿ ಹೋಗಲ್ಲ, ಏನಿದ್ರು ಟ್ರಾನ್ಸ್ಪೋರ್ಟೇ ನಮ್ಮದು. ಅವರಿಗೇ ಫೋನ್ ಮಾಡ್ಕೊಂಡು ಅವರಿಗೆ ಲೋಡ್ ಮಾಡ್ಕೊಂಡು ಹೋಗ್ತೀವಿ. ಈಗ ನೀವು ಒಂದು 8 ಟ್ರಿಪ್ ಮಾಡಿದ್ರೆ ಒಂದು ತಿಂಗಳಿಗೆ ಎಷ್ಟು ಲಾಭ ಉಳಿಬೋದು ನಿಮಗೆ, ಖರ್ಚೆಲ್ಲ ಕಳೆದು? ಸರ್ ಈಗ ನೋಡಿ, ಒಂದು ತಿಂಗಳಲ್ಲಿ 8 ಟ್ರಿಪ್ ಅಂದರೆ ನಮಗೆ ಈಗ ನಮ್ಮ ಓನರ್ ಕಮ್ ಡ್ರೈವರ್ ದುಡಿದ್ರು ಏನಿಲ್ಲ ಅಂದ್ರೆ ಒಂದು ಟ್ರಿಪ್ಪಿಗೆ 2,000 ರೂಪಾಯಿ ಉಳಿತೆ. ನಮ್ಮದು ಸ್ಯಾಲ್ರಿ ತೆಗೆದ್ರೆ ಏನಿಲ್ಲ, ಒಂದು 8,000 ಉಳಿದ್ರು ಒಂದು 8 ಟ್ರಿಪ್ ಅಂದರೆ ಒಂದು EMI ಕೊಟ್ಕೊಂಡು ಏನಾದರೂ ನಮಗೆ ಸಿಗ್ತದೆ ಅಷ್ಟೇ. ಗಾಡಿ ಏನಾದರೂ ದೊಡ್ಡದು ಟ್ರಬಲ್ ಕೊಟ್ಟರೆ ಅದಾಗಲ್ಲ, ತಿರ್ಗಾ ಸಾಲ ಮಾಡ್ಕೋಬೇಕಾಗತ್ತೆ. ಸಾಲ ಮಾಡ್ಕೊಂಡು ಮುಂದಿನ ತಿಂಗಳು ಅವ್ರು ಕೊಡೋದು, ಚೀಟಿ ತೆಗೆದು ಅವ್ರು ಕೊಡೋದು, ಈ ಥರ ನಮ್ಮ ಜೀವನ.
ಒಂದು ಕಡೆಯಿಂದ ಸಾಲ ಮಾಡ್ಕೊಳ್ಳೋದು, ಒಂದು ಕಡೆ ತೆಗೆಯೋದು, ಅವ್ರಿಗೆ ಕೊಡೋದು, ಈ ಥರನೇ ಮಾಡ್ಕೊಂಡು ಬಂದಿರೋದು ನಾವು. ಹಾಗಾದ್ರೆ ಗಾಡಿ ನಡೆಸೋದು ತುಂಬಾ ಕಷ್ಟ ಇದೆ ಅಂತ ತುಂಬ ಹೇಳ್ತಾರೆ. ಕಷ್ಟ ಇದೆ ಸರ್, ತುಂಬ ಕಷ್ಟ. ಆದರೂ ದೇವ್ರ ಧರ್ಮದಲ್ಲಿ ನಮಗೆ ತಿನ್ನೋದಕ್ಕೆ ಏನು ದೇವ್ರ ಧರ್ಮ ಕಮ್ಮಿ ಆಗಿಲ್ಲ, ಈ ಥರ ಜೀವನ ಹೋಗ್ತಾ ಇದ್ದೀವಿ. ಒಟ್ನಲ್ಲಿ ಮೇಂಟೆನೆನ್ಸ್ ಎಲ್ಲ ಮಾಡೋದು ತುಂಬಾ ಕಷ್ಟ ಇದೆ ಗಾಡಿಯನ್ನ. ತುಂಬ ಕಷ್ಟ ಇದೆ. ಅಂದರೆ ನಾವು ಅಂದರೆ ನೋಡಿ, ಮುಂಚೆಯಿಂದ ಬಂದವರು ಏನಾದರೂ ಸಣ್ಣ ಪುಟ್ಟ ಕೆಲಸ ಇದ್ರೆ ನಾವೇ ಮಾಡ್ಕೋತೀವಿ. ಈಗ ಟೈರ್ ಪಂಚ್ ಆದರೆ ನಾವೇ ಜಾಗ ಕೊಟ್ಕೊಂಡು ಈಗ ಮಾಡ್ತೀವಿ. ಅಂದರೆ ಈ ಥರ ಈಗಿನ ಹುಡುಗರು ಅದೆಲ್ಲ ಮಾಡೋಕ್ಕೆ ಬರಲ್ಲ. ಏನಿದ್ರು ಅವರು ಬರಬೇಕು, ಇವ್ರು ಮಾಡಬೇಕು. ಇಲ್ಲಿ 100-200 ರೂಪಾಯಿ ಆದರೆ ಅವ್ರಿಗೆ ಬಂದರೆ 2,000-3,000 ರೂಪಾಯಿ ಹಾಕ್ಕೊಂಡು ಅವ್ರು ರೆಡಿ ಮಾಡ್ಕೊಂಡು ಹೋಗ್ತಾರೆ. ನಾವು ಆ ಥರ ಅಲ್ಲ, ನಾವೇ ಏನೋ ಉದಾರ್ಕೊಂಡು ಟೈರ್ ಬಿಚ್ಕೊಳ್ತೀವಿ, ಈ ಥರ ಮಾಡ್ಕೊಂಡು ರನ್ನಿಂಗ್ ಮಾಡ್ತಾ ಇದ್ದೀವಿ. ಕಾರಣ ಗಾಡಿ ಉಳ್ಕೊಂಡಿದೆ ನಮ್ಮ ಹತ್ರ ಅಷ್ಟೇ. ಮಂಗಳೂರೆಲ್ಲ ಗಾಡಿ ಕಾಂಪಿಟೇಷನ್ ಎಲ್ಲ ಹೇಗಿದೆ ಸರ್, ಲೋಡು ಬಾಡಿಗೆ? ಅಂದರೆ ಲೋಡ್ ಇರ್ತದೆ ಸರ್. ಮಂಗಳೂರಲ್ಲಿ ಈಗ ನೋಡಿ, 100% ಗಾಡಿ ಇದ್ದರೆ EMI ಕಟ್ಟಾಗುತ್ತೆ. ಒಂದು 75% ಗಾಡಿ ಸೀಸಾಗಿ ಹೋಗಿದೆ. ಈಗ ಇರೋದು ಒಂದು 25-20% ಇದೆ. ಅದು ಯಾರ ಹತ್ರ ಇದೆ? ನಮ್ಮ ಹತ್ರ, ಹಳೆ ಹಬ್ಬರ ಹತ್ರ ಇಟ್ಕೊಂಡು ಮೇಂಟೈನ್ ಮಾಡ್ತಾ ಇದ್ದಾರೆ. ಮತ್ತು ಕಾಂಪಿಟೇಷನ್ ಅಂದರೆ ಬಾಡಿಗೆ ಇರ್ತದೆ, ಬಾಡಿಗೆ ಸಿಕ್ಕಾಪಟ್ಟೆ ಕಮ್ಮಿ. ಈಗ ಅಲ್ಲಿಂದ ಲೋಡ್ ಎಲ್ಲ ಹೊರಗಿನ ಗಾಡಿ ಎಲ್ಲ ಬರ್ತಾರೆ, ಅವರು ಲೋಡ್ ಮಾಡಿಕೊಂಡು ಈ ಥರ ಓಡಿಸ್ತಾ ಇರ್ತಾರೆ. ಮಂಗಳೂರಲ್ಲಿ ಸಿಕ್ಕಾಪಟ್ಟೆ ಕಮ್ಮಿ. ನಮ್ಮ ಪುತ್ತೂರಲ್ಲಿ ಏನೂ ಇಲ್ಲ. ನಾವೇ ಈಗ ತಗೊಂಡಿರ್ಬೇಕಾದ್ರೆ EBS 10 ಗಾಡಿ ತಗೊಂಡಿದ್ದೀವಿ, 10 ಗಾಡಿ ಹೋಗಿದೆ. ಅವರೆಲ್ಲ ಗಾಡಿ ಬಿಟ್ಟು ಈಗ ಬೇರೆ ಗಾಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಒಂದು ಸ್ವಂತ ಗಾಡಿ ಇಟ್ಕೊಂಡು ಮೇಂಟೈನ್ ಮಾಡ್ತಾ ಇದ್ದೀವಿ. ಮಂಗಳೂರಲ್ಲಿ ಏನೇನು ಲೋಡ್ ಸಿಗ್ಬೋದು ಜಾಸ್ತಿ ಅಂದರೆ? ಮಂಗಳೂರಲ್ಲಿ ನೋಡಿ ಸರ್, ಮಂಗಳೂರು ಹಾರ್ಬಾರದು ಅಂದರೆ ಅಲ್ಲಿಂದ ಕೋಕ್ ಲೋಡ್ ಆಯ್ತದೆ, ಗೊಬ್ಬರ, ಟಿಂಬರು ಎಲ್ಲ ಲೋಡ್ ಆಗುತ್ತೆ. ಅಲ್ಲಿ ಲೋಡ್ ಇಲ್ಲ ಅಂತ ಹೇಳಿ ಅಲ್ಲ, ಮಿಷನರಿ ಐಟಮ್ ಎಲ್ಲ ಲೋಡ್ ಆಗುತ್ತೆ. MRP ಎಲ್ಲ ಇದೆ, ಪ್ಲಾಸ್ಟಿಕ್ ಮನಿ ಅದು ಇದೆಲ್ಲ ಲೋಡ್ ಆಯ್ತದೆ. ಬಾಡಿಗೆ ಭಾರಿ ಕಮ್ಮಿ. ಈಗ ಬೆಂಗಳೂರಿಗೆ 12,000 13,000 ಬಾಡಿಗೆ ಹೇಳ್ತಾರೆ. ಈಗ ಟೋಲು 1,500 ರೂಪಾಯಿ ಒಂದು ಸೈಡು ಟೋಲ್ ಹೋಗ್ತದೆ. ಲೆಕ್ಕ ಹಾಕಿದರೆ ಏನು ಉಳಿಯಲ್ಲ. ಲೆಕ್ಕ ಎಲ್ಲ ಖರ್ಚು ಕಳ್ಕೊಂಡು ನಾವು ಬೆಂಗಳೂರಿಗೆ ಸ್ವಂತಾಗಿ ಸಿಂಗಲ್ ಆಗಿ ದುಡ್ದುಕೊಂಡು ಹೋದ್ರಿ 12,000-13,000 ಬಾರಿ 3,000 ಉಳಿತದೆ. ಆ 3,000 ರೂಪಾಯಿ ನಮ್ಮ ಸ್ಯಾಲರಿ ತೆಗೆದು ಏನೂ ಇಲ್ಲ. ಆ ಥರ ಇದೆ ಮಂಗಳೂರಲ್ಲಿ. ಸರ್ ನಿಮ್ಮ ಗಾಡೀಲಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಎಲ್ಲ ರನ್ನಿಂಗ್ ಇದೆ ಸರ್. ಈಗ ರಸ್ತೆನಲ್ಲಿ ಹೋಗುವಾಗ ನಿಮಗೆ ಪೊಲೀಸವ್ರು ಹಿಡಿಯೋದು, ಏನಾದ್ರು ತೊಂದರೆ ಕೊಡೋದು ಆ ಥರ ಏನಾದ್ರು ಇದೆಯಾ? ಪೊಲೀಸವರು ಅಂದರೆ ಈಗ ಅವರು ನಿಲ್ಲಿಸ್ತಾರೆ, ಚಕ್ಕ ಇಲ್ಲ ಮಾಡ್ತಾರೆ. ಒಬ್ಬೊಬ್ಬರೆಲ್ಲ ಕರೆಕ್ಟಾಗಿ ಆಯ್ತಪ್ಪ ಹೋಗಂತ ಹೇಳ್ತಾರೆ, ಒಬ್ಬೊಬ್ಬರು ಬಿಡಲ್ಲ. ಎಲ್ಲರೂ ನೋಡಿ 5 ಬೇರೆ ಒಂಥರ ಇರಲ್ಲ. ಒಬ್ಬೊಬ್ಬರು ಸ್ವಲ್ಪ ನಮಗೆ ಪ್ರಾಬ್ಲಮ್ ಕೊಡ್ತಾರೆ. ಅದಿಲ್ಲ ಇದಿಲ್ಲ, ಕೇಸ್ ಹಾಕ್ತೀನಿ, 500 ಹಾಕ್ತೀನಿ, 1,000 ಹಾಕ್ತೀನಿ. ನಾವೇನು ಮಾಡ್ತೀವಿ, ಸರ್ ಬೇಡ ಸರ್ ಬಿಡ್ಕೊಂಡು 100 ರೂಪಾಯಿ ಕೊಟ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತೀವಿ. ಆ ಥರ. ಈಗ ನಿಮ್ಮ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದೆಯಲ್ಲ, ಯಾಕೆ ಕೊಡಬೇಕು ಅಂತ? ಕಾನೂನು ಪ್ರಕಾರ ಕೊಡೋಕ್ಕಿಲ್ಲ. ನಾವು ಅವ್ರ ಹತ್ರ ಅಲ್ಲಿ ನಿಂತ್ಕೊಳ್ಳೋಕ್ಕಾಗತ್ತದ? ಮಾತ್ರ ನಮ್ಮ ಟೈಮ್ ಲೇಟ್ ಆಗತ್ತೆ ಹೇಳಿ ಏನೇ ರಿಕ್ವೆಸ್ಟ್ ಮಾಡಿಕೊಂಡು ಒಂದು 500-200 ರೂಪಾಯಿ ಕೊಟ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತೀವಿ. ಇಲ್ಲಾಂದ್ರೆ ಅದಾಗ್ತೀನಿ ಕೇಸು, ಇದಾಗ್ತೀನಿ ಅಂತ ಇದು ಮಾಡ್ತಾರೆ ಅವರು. 500 ರೂಪಾಯಿ ಹಾಕ್ತೀನಿ, 1,000 ರೂಪಾಯಿ ಹಾಕ್ತೀನಿ. ಎಲ್ಲರೂ ಮಾಡಲ್ಲ ಆ ಥರ. ಒಬ್ಬೊಬ್ರು ಹಿಡ್ಕೊಂಡು ಆಯ್ತಪ್ಪ ಹೋಗಂತ ಹೇಳ್ತಾರೆ, ಒಬ್ಬೊಬ್ಬರು ಬಿಡೋದೇ ಇಲ್ಲ. ಅದಾಗಲ್ಲಪ್ಪ, 500 ಹಾಕ್ತೀನಿ, 1,000 ಹಾಕ್ತೀನಿ, ಆಮೇಲೆ ಸರ್ ಹಂಗೆ ಸರ್ ಹಿಂಗೆ ಸರ್ 100 ರೂಪಾಯಿ ಕೊಟ್ಟರೆ ಬಿಡ್ತಾರೆ. ಈ ಥರ ಅದು ಎಲ್ಲ ಕಡೆ ಇದೆ. ಈಗ ಮೈಸೂರು ಅಂತ ಹೇಳಿದ್ರೆ ಮಂಗಳೂರಲ್ಲಿ ಯಾವ ಊರಿಗೆ ಹೋದರೂ ಇದೆ ಆ ಥರ. ಆಮೇಲೆ ಈಗ ಮೈಸೂರು ರಿಂಗ್ ರೋಡಿಗೆ ಬಂಡಿಪಾಳ್ಯ ದಾಟಿದ್ರೇ, ಇಲ್ಲಿಂದ ಬಂಡಿಪಾಳ್ಯದಿಂದ ಇನ್ಕಲ್ ಹೋಗೋ ಹೊತ್ತಿಗೆ ಒಂದು 3-4 ಕಡೆ ಟ್ರಾಫಿಕ್ ಅವರು ಇದ್ದೇ ಇರ್ತಾರೆ. ನಾವು ಕರೆಕ್ಟ್ ಆದ್ರೆ ಇದ್ದರೂ ಸೀಟ್ ಬೆಲ್ಟ್ ಇದ್ದರೆ ಬಿಡ್ತಾರೆ. ಒಬ್ಬೊಬ್ಬರು ಬಿಡಲ್ಲ. ಏನಾದರೂ ಎಂಟ್ರಿ ಕೊಟ್ಟು ಹೋಗಪ್ಪ ಅಂತ ಹೇಳ್ತಾರೆ. ಎಂಟ್ರಿ ಕೊಡೋದು ಅಂದರೆ? ಎಂಟ್ರಿ ಕೊಡಂದ್ರೆ ಏನಾದರೂ 50-100 ರೂಪಾಯಿ ಕೊಡಬೇಕಾಗುತ್ತೆ. ಕೊಡಲೇಬೇಕು ಅವ್ರಿಗೆ? ಕೊಡಿಬೇಕಾಗುತ್ತೆ. ತಗೊಳ್ತಾರೆ ಅವರು. ಒಬ್ಬೊಬ್ರು ತಗೊಳ್ಳಲ್ಲ. ಸರ್ ಹಂಗೆ ಸರ್ ಎಲ್ಲ ಕರೆಕ್ಟ್ ಇದಲ್ಲ ಸರ್ ಹಂಗೆ ಹಿಂಗೇನ ಮಾಡ್ಕೊಂಡು ಬಿಡ್ತಾರೆ. ಒಬ್ಬೊಬ್ರು ಬಿಡಲ್ಲ. ನಮ್ಮ ಮೈಸೂರಲ್ಲಿ ಮಾತ್ರ ಅಥವಾ ಬೇರೆ ಕಡೆನೂ ಹಾಗೆ ಇದೆಯಾ? ಇಲ್ಲ ಸರ್, ಮೈಸೂರಲ್ಲಿ ಅಂತ ಹೇಳಿ ಎಲ್ಲ ಕಡೆ. ನಮ್ಮ ಮಂಗಳೂರಲ್ಲಾದ್ರೂ ಆ ಥರ ತಗೊಳ್ಳಲ್ಲ, ಫೈನ್ ಹಾಕ್ತಾರೆ. ಬಟ್ ಎಲ್ಲ ಕಡೆ ಇರ್ತದೆ ಅದು, ಮಾಮೂಲಿ ಅದು. ಈಗ ಬೆಂಗಳೂರು ಹೋದ್ರೂ ಇರ್ತದೆ. ಇನ್ನೊಂದು ಊರಿಗೆ ಹೋದ್ರೆ ನಮ್ಮ ಪಾಸಿಂಗ್ ನೋಡ್ತಾರೆ ಅವರು. ಪಾಸಿಂಗ್ ನೋಡ್ಕೊಂಡು ಸ್ವಲ್ಪ ಕೆಳಗೆ ಮೇಲೆ ಮಾಡ್ತಾರೆ. ಇಲ್ಲಿ ಈ ಗಾಡಿ ಇವ್ರ ಗಾಡಿ ಅಲ್ಲ, ಹೊರಗಿನ ಗಾಡಿ. ನಮಗೆ ಅಲ್ಲಿ ಎಲ್ಲ ಗಲಾಟೆ ಮಾಡ್ಕೊಂಡಿರೋಕ್ಕಾಯ್ತದ? ಆಗಲ್ಲ ನಮಗೆ. ಅಂದರೆ ಅವ್ರ ಹತ್ರ ಟೈಮ್ ಅಂದರೆ 90 ಸ್ಟಾರ್ಟ್ ಆಯ್ತು ಅಂದರೆ 50-100 ಹಂಗೆ ಹಿಂಗೆ ಬರ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಎಲ್ಲ ಗಾಡಿಗೂ ಹೀಗೆ ಮಾಡ್ತಾರೆ? ಎಲ್ಲ ಗಾಡಿಗೂ ಮಾಡ್ತಾರೆ ಅವರು. ಅಂದರೆ ಲೋಕಲ್ ಊರ ಮನೆ ಗಾಡಿಗೆ ಏನು ಮಾಡ್ತಾರೆ ಗೊತ್ತಿಲ್ಲ. ಲೋಕಲ್ಸ್ ಅಂತ ಹೇಳಿದ್ರೆ ಹೊರಗಿನ ಗಾಡಿ ಅಂದರೆ ನಿಲ್ಲಿಸ್ತಾರೆ ಅವರು. ಸರ್ ನೀವು ಡ್ರೈವಿಂಗ್ ಫೀಲ್ಡ್ಗೆ ಬಂದೊಂದು 25 ಇಯರ್ಸ್ ಆಗಿದೆ. ನಿಮಗೆ ಡ್ರೈವಿಂಗ್ ಫೀಲ್ಡ್ಗೆ ಬಂದಾಗಿಂದ ಖುಷಿ ಇದೆಯಾ ನಿಮಗೆ ಫೀಲ್ಡ್ ಮೇಲೆ? ಡ್ರೈವಿಂಗ್ ಫೀಲ್ಡಲ್ಲಿ ನನಗೆ ಖುಷಿ ಇದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಒಂದೊಂದು ಕಡೆ ಭಾರಿ ಬೇಜಾರಾಯ್ತದೆ. ರೆಸ್ಪೆಕ್ಟ್ ಇರಲ್ಲ ನಮಗೆ. ಡ್ರೈವರ್ ಅಂದರೆ ಬಾರಪ್ಪ ಇಲ್ಲಿ, ಹೋಗಪ್ಪ ಅಲ್ಲಿ, ತೆಗಿಯಪ್ಪ ಅಲ್ಲಿ, ಈ ಥರ ಒಂದು ರೆಸ್ಪೆಕ್ಟ್ ಕೊಡಲ್ಲ. ಅದೇ ಒಂದು ಬೇಜಾರು. ಆಮೇಲೆ ಖುಷಿ ಇಲ್ಲ ಅಂತ ಹೇಳಲ್ಲ. ಈಗ ನೋಡಿ ನಾವು ಮಕ್ಕಳನ್ನೆಲ್ಲ ಇದರಲ್ಲೇ ದುಡ್ದು ನಾನು ಓದಿಸಿದ್ದೀನಿ, ಮಾಡಿಸಿದ್ದೀನಿ, ನಮಗೇನು ತೊಂದರೆ ಆಗಿಲ್ಲ. ಬಟ್ ನಮಗೆ ಬಾಡಿಗೆ ಇರೋದು ಭಾಳ ವರ್ಷಕ್ಕಿಂತ ಮುಂಚೆ ಅಷ್ಟೇ. ನಮಗೇನು ತಿಂಗಳಲ್ಲಿ EMI ಕಟ್ಟಿ ಗಾಡಿ ಮೇಂಟೈನ್ ಆದರೆ ನಮಗೇನು 1 ರೂಪಾಯಿ ನಮಗೆ ಸಿಕ್ಕಲ್ಲ ಅಷ್ಟೇ. ಗಾಡಿ ಕೆಲಸದಲ್ಲಿ ನಾನು ಯಾವತ್ತೂ ಬೇಜಾರು ಅಂತ ಹೇಳಲ್ಲ. ಯಾಕಂದರೆ ನಾವು ಭಾಳ ವರ್ಷದಿಂದ ನಮ್ಮ ತಂದೆ ಕಾಲದಿಂದನೇ ನಾವು ಈ ಮೋಟರ್ ಡಿಪಾರ್ಟ್ಮೆಂಟಿಂದನೇ ಅವ್ರು ಸಾಕಿರೋದು. ಈಗ ನಮ್ಮ ಮಕ್ಕಳನ್ನು ಇದರಲ್ಲಿ ಸಾಕ್ತಾ ಇದ್ವಿ. ನಮಗೆ ಅದ್ರ ಬಗ್ಗೆ ಏನು ನಾನು ಹೇಳಲ್ಲ, ನಮಗೆ ಸಂತೋಷ ಇದೆ. ಈಗ ಹೊಸದಾಗಿ ಗಾಡಿ ಮಾಡೋರಿಗೆ ನೀವೇನು ಹೇಳ್ತೀರಾ ಸರ್? ಸರ್ ಹೊಸದಾಗಿ ಗಾಡಿ ಮಾಡೋದಂದರೆ ನಾನು ಹೇಳಿದ್ದೆಲ್ಲ BS6 ಎಲ್ಲ
EMI ಎಲ್ಲ ಚಿಕ್ಕದಿದ್ರೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. EMI ಎಲ್ಲ ಜಾಸ್ತಿ ಮಾಡಿದರೆ ಯಾವ ಕಾರಣಕ್ಕೂ ಮೇಂಟೈನ್ ಮಾಡೋಕ್ಕಾಗಲ್ಲ. ಅಂದರೆ ನಾನೇ ಒಂದು 25 ವರ್ಷ ಆಯಿತು, ನನ್ನ ಕೈಯಲ್ಲಿ ಆಗಿಲ್ಲ ಮೇಂಟೈನ್ ಮಾಡೋಕ್ಕೆ. ಈಗಿನ ಹುಡುಗರು ಅಂದರೆ ಏನು ಮಾಡ್ತಾರೆ, ಕ್ಲೀನಾಗಿ ಕೆಲಸ ಮಾಡಿರಲ್ಲ, ಗೊತ್ತಿರಲ್ಲ, ಬರೀ ಮ್ಯಾಪ್ ವೀಕಿಪ್ ನೋಡ್ಕೊಂಡು ಹೋಗ್ತಾರೆ. ಮೇಂಟೈನ್ ಮಾಡೋಕ್ಕೆ ಆಗಲ್ಲ, 90% ಆಗಲ್ಲ, ಯಾವ ಕಾರಣಕ್ಕಾಗಲ್ಲ. EMI ಕಮ್ಮಿ ಇದ್ದರೆ ಓಕೆ ಮಾಡ್ಬೋದು, ಒಂದು 10-20 ಸಾವಿರ ಇದ್ದರೆ ಮಾಡ್ಕೊಂಡು ಹೋಗ್ಬೋದು. ಅದು ಒಬ್ಬನೇ ಓನರ್ ಕಮ್ ಡ್ರೈವರ್ ದುಡ್ದೆ. ಬಟ್ ಈಗ ಈ ಡ್ರೈವರ್ಗಳು ಬಿಟ್ಟರೆ ಆಗೋದೇ ಇಲ್ಲ ಮೇಂಟೈನ್ ಮಾಡೋಕ್ಕೆ. ನಮ್ಮ ಕಡೆಲ್ಲ ಸಿಕ್ಕಾಪಟ್ಟೆ ಸ್ಯಾಲ್ರಿ, 20% ಕಮಿಷನ್ ಕೇಳ್ತಾರೆ. ಏನು ಉಳಿತದೆ? ಈಗ ಮೈಸೂರಿಗೆ 10 ಸಾವಿರ ಬಾಡಿಗೆ ಅಂತ ತಿಳ್ಕೊಳ್ಳಿ, 2 ಸಾವಿರ ರೂಪಾಯಿ ಅವರಿಗೆ, ಈ ಕಡೆಯಿಂದ 4 ಸಾವಿರ ಅವರಿಗೆ. ನಮಗೇನು ಉಳಿತದೆ? ಏನು ಉಳಿಯಲ್ಲ. ಆ ಥರ. ಗಾಡಿಗೆ ಒಂದು ವರ್ಷಕ್ಕೆ ಈ ಟ್ಯಾಕ್ಸು ಮತ್ತು ಇನ್ಶೂರೆನ್ಸ್ ಎಲ್ಲ ಎಷ್ಟಾಗುತ್ತೆ ಸರ್? ನಮ್ಮ ಗಾಡಿಗೆ ಅಂದರೆ ಒಂದು ವರ್ಷಕ್ಕೆ ಇನ್ಶೂರು, ಆಮೇಲೆ ಆಲ್ ಇಂಡಿಯಾ ಪರ್ಮಿಟು, ರೋಡ್ ಟ್ಯಾಕ್ಸು, ಅದು ಇದು ಅಂತ 1 ಲಕ್ಷ ರೂಪಾಯಿ ಮಡಗಲೇಬೇಕು ನಾವು. ಯಾವ ಕಾರಣಕ್ಕೆ? ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ ಬೇಕೇ ಬೇಕು. ಗಾಡಿ ಮೇಂಟೈನ್ ಅಲ್ಲ, ಇದಕ್ಕೇನೆ ಇದು ಗೌರ್ಮೆಂಟ್ ಕಟ್ಟೋಕ್ಕೆ ಇನ್ಶೂರು, ಟ್ಯಾಕ್ಸ್ ಇದೆಲ್ಲ 1 ಲಕ್ಷ ರೂಪಾಯಿ ಬೇಕು. ಇನ್ಶೂರೆನ್ಸ್ ಎಷ್ಟಿದೆ ಸರ್ ಇದಕ್ಕೆ? ಇನ್ಶೂರೆನ್ಸು ನಮ್ಮ ಗಾಡಿಗೆಲ್ಲ ಈಗ ನಮ್ಮದು BS4 ಅಂದರೆ ಇದಕ್ಕೆ 40-45. ಸ್ವಲ್ಪ ಕಮ್ಮಿ ಅಂದರೆ ಸೆಕೆಂಡ್ ಎಲ್ಲ ಮಾಡಿದರೆ ಕಮ್ಮಿ ಆಗ್ತದೆ. ನಾವು ಫಸ್ಟ್ ಬಾಡಿಗೆ 40-45 ಸಾವಿರ ಬಂದೇ ಬರ್ತದೆ. ಆಮೇಲೆ ಆಲ್ ಇಂಡಿಯಾ ಪರ್ಮಿಟು 20 ಸಾವಿರ ಅದು ಬರ್ತದೆ. ರೋಡ್ ಟ್ಯಾಕ್ಸ್ ಬರ್ತದೆ 10-15 ಸಾವಿರ ರೂಪಾಯಿ. 1 ಲಕ್ಷ ರೂಪಾಯಿ ಬೇಕು ವರ್ಷಕ್ಕೆ. ಇದು ಮಡಗಬೇಕು ನಾವು. ಅದು ವರ್ಷಕ್ಕೆ ನಮಗೆ ರೆಡಿ ಮಾಡಿ ಇಡೋಕ್ಕಾಗಲ್ಲ. ತಿರ್ಗಿ ಸಾಲ ತಗೊಳ್ಳೋದು, ಅವ್ರಿಗೆ ಕೊಡೋದು, ಏನು ಮಾಡ್ತಾ ಇರೋದು.